ಸ್ವಲ್ಪ ಏನಾಯ್ತ್ರಿ? ಸರ್, ನಾನು ಮಾಡಬಾರ್ದು ನೆಲ ಮಾಡ್ಬಿಟ್ಟೆ. 3 ಸಲ ಪ್ರಶ್ನೆ ಕೇಳಿ ಹೇಳಿದ್ದೆ ಹೇಳ್ತಾವ್ರೆ. ಬೀನ್ಕಾಯಿ ತರಕ್ಕೆ ಯಾರೇ ಕಳ್ಸಿತ್ತು ಅಂದ್ರೆ ವಿಕ್ರಮ್ ಅಂತ ಸಾಧಿಸ್ತಾನ ಸರ್. ನನಗೊಂದು ಧೈರ್ಯ ಬಂದ್ಬಿಡ್ತು. ಏನ್ರಿ? ಅವನ್ನ ಅರೆಸ್ಟ್ ಮಾಡಿ ಹೊರಟು ಬಿಟ್ರೆ. ಯಾರನ್ನ? ಅದೇ ಸರ್, ವಿಕ್ರಮನ್ನ. ಈ ಕಳ್ಳನ್ ಮಾತು ಕೇಳ್ಕೊಂಡು ಆ ವಿಕ್ರಮ್ ಹೇಗೆ ಅರೆಸ್ಟ್ ಮಾಡೋದು? ಅವನ ಮೇಲೆ ನನ್ಗೆ ಅನುಮಾನ ಬರ್ತಾ ಇಲ್ಲ. ಅದು ಸರಿ. ಮತ್ತೇನ್ ಸರ್ ಮಾಡೋದು? ಹೇಗಾದ್ರೂ ಮಾಡಿ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು. ನಿಜವಾದ ಅಪರಾಧಿ? ಗುಡ್ ಮಾರ್ನಿಂಗ್ ಸರ್. ಬಾ ವಿಕ್ರಮ್. ಅವನು ಏನಾದ್ರು ಬಾಯ್ ಬಿಟ್ಟ ಸರ್? ಎಷ್ಟು ಕೇಳಿದ್ರು ಅವನು ನಿನ್ನ ಹೆಸರೇ ಹೇಳ್ತಾ ಇದ್ದಾನೆ. ನೀನೇನ್ ಹೇಳ್ತೀಯ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್. ನಾನು ಆ ತರ ಕೆಲಸ ಎಂದೂ ಮಾಡಿಲ್ಲ. ಮತ್ತೆ ಅವನು ನಾನು ಯಾಕೆ ಅವನಿಗೆ ಕಳಿಸ್ಬೇಕು ಸರ್? ಸರ್, ನನ್ನ ಮೇಲೆ ಅಪರಾಧ ಹೊರಿಸ್ಲಿಕ್ಕೆ ಯಾರೋ ಡೆಲಿಬ್ರೇಟ್ ಆಗಿ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಏನೋ ನೀವಿಲ್ಲೇ ಇರಿ, ಅವನು ಇನ್ನೊಂದ್ಸರಿ ನಾನು ಎಂಕ್ವೈರಿ ಮಾಡ್ತೀನಿ. ಜಗ್ಗು, ಈ ತಕ್ಷಣ ನೀನ್ ಬಿಡುಗಡೆ ಮಾಡ್ಬಿಡ್ತೀನಿ. ನಿಜ ಹೇಳಿ, ಯಾರು ನೀನ್ ಕಳಿಸಿದ್ದು? ಜಗ್ಗು, ತಗೋ. Come on, have it. ತಗೋ. ಹೇಳು. ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್. ನಿಜ ಹೇಳಿದ್ರೆ ನಿನ್ಗೆ ಯಾವ ಭಯನೂ ಇಲ್ಲ. ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್, ನಿಜನೇ ಹೇಳ್ತೀನಿ ಸರ್. ದೇವರಾಣಿಗೂ ನಾನು ಕಳಿಸಿದ್ದು ಬೇರೆ ಯಾರು ಅಲ್ಲ ಸರ್, ಆ ವಿಕ್ರಮೇ ಸರ್. ವಿಕ್ರಮ್ ಜಗು, ನಿಜ ಹೇಳ್ತೇನು? ಹೌದು ಸರ್, ನಾನು ಕಳಿಸಿದ್ದು ಆ ವಿಕ್ರಮೇ ಸರ್. ನಿನ್ನ ಹೆಸರು ಬಿಟ್ಟು ಅವನ ಬಾಯಲ್ಲಿ ಬೇರೆ ಯಾವ ಹೆಸರು ಬರ್ತಾ ಇಲ್ಲ. ಯಾಕೆ ಆತರ ಅವ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ವಿಕ್ರಮ್, ಇಷ್ಟು ದಿನ ನಿನ್ನ ಮೇಲಿರೋ ಅಭಿಮಾನಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಈಗಿರೋ ಪರಿಸ್ಥಿತಿಲಿ ನಾನು ನಿನ್ನ ಮೇಲೆ ಅನುಮಾನ ಪಡಲೇಬೇಕಾಗಿದೆ. ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ. ಡೈಲಿ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ನಾವು ವಿ ಕ್ಯಾನ್ ಗೋ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಬನ್ನಿ ಭದ್ರಪ್ಪನವರೇ, ಬನ್ನಿ. ಇಲ್ಲ ಸ್ವಾಮಿ, ಇಂಥ ಹುಡುಗರುಗಳನ್ನ ಹಿಂಗೆ ಬಿಟ್ಟು ಬಿಟ್ರೆ ನಮ್ಮೂರಿನ ಗತಿ ಏನಾಗ್ಬೇಕು? ನಾವ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ತಪ್ಪು ಯಾರೇ ಮಾಡಿದ್ರು ನಮ್ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆಗಲ್ಲ ಸ್ವಾಮಿ, ಇವನು ನಮ್ಮೂರು ಕಾಲಿಟ್ಟಿದ್ದೇ ಇಟ್ಟಿದ್ದು ಇಲ್ದೇ ಇರೋ ತಕರಾರಲ್ಲ ಶುರುವಾಗುತ್ತೆ. ಏನ್ ಸಿಕ್ತು? ಏನೇ ಸಿಕ್ಕಿದ್ದು? ಅಂತೂ ಕಷ್ಟಪಟ್ಟು ಬೀಗಕಾಯಿ ಹುಡುಕೊಂಡು ಬಂದು ಮೆತ್ತದ ಬಟ್ಟ ಲಪ್ಟಾಡ್ಬಿಟ್ಟು ಏನು ಎಲ್ಲ ಕಲ್ಲೇಸನ ಆಶೀರ್ವಾದ ಸಾಹೇಬರ ಕೈ. ಕರೆಯನಾ? ಬೀರ್ಕಾಯಿ ಕೊಡು. ಇದು ಕಳೆದೋಗಿರೋ ಬೀರ್ಕಾಯಿನ ನಿಜವಾಗಿ ಹುಡುಕೊಂಡ್ ಬಂದಿಯಾ ಅಂತ ತಿಳ್ಕೊಂಡ್ರೆ ಯಾವ್ದೋ ಸೈಕಲ್ ಬೀರ್ಕಾಯಿ ತಗೊಂಡ್ ಬಂದಿದ್ಯಾ? ಯೋ ಬ್ಲಡಿ ಕ್ಯಾಪ್, ಹೊಡಿಲಿಲ್ಲ. ಮಾವ ಯಾಕೆ ಬಂದೆ? ನಿನ್ನ ಮಗಳ ಕೇಳಕ್ ಬಂದೆ. ಹೆದರ್ಕೋಬೇಡ ಮಾವ, ನಿನ್ನ ಮಗಳ ಕೇಳಕ್ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಯಾರ ಕಂಪ್ಲೇಂಟ್? ಕದ್ದೋರ್ ಮೇಲೆ ಕಂಪ್ಲೇಂಟ್. ಯಾವ ಕದ್ದೋನ್? ಅದು ಗೊತ್ತಿದ್ರೆ ನಿಮ್ಮ ಹತ್ರ ಬರ್ತಾ ಇದ್ದೆ. ಅದಕ್ಕೆ ತಾನೇ ತಿಂಗಳು ಸಂಬಳ ಕೊಟ್ಟು ನಿಮ್ಮನ್ನು ಇಟ್ಟಿದ್ದಾರೆ. ಸರಿ, ಕಂಡಿಡ್ತೀರಾ? ಏನು ಕಂಡಿಡಿತೀರಾ? ನಾವೇನೇನೋ ಕಳ್ಕೊಂಡಿದೀವಿ, ಅದನ್ನೆಲ್ಲ ಕಂಡಿಡಿತೀರಾ? ನೀ ಎಲ್ಲಿ ಕಳ್ಕೊಂಡಿದ್ಯಾ, ಹೇಗೆ ಕಳ್ಕೊಂಡಿದ್ಯಾ, ಯಾವ ರೀತಿ ಕಳ್ಕೊಂಡಿದ್ಯಾ ಅನ್ನೋದನ್ನ ಪತ್ತೆ ಮಾಡ್ಕೊಡು, ಕಂಡು ಹಿಡಿತಿ. ಓಹೋ, ಹೋಲ್ಸೇಲ್ ಕಂಡಿಡಿತೀರಾ? ಬೇಡ, ನಾನು ಡೀಟೇಲ್ ಆಗಿ ಹೇಳ್ತೀನಿ.
ನಾನು ಕಳ್ಕೊಂಡಿರೋದು ಒಂದೇ ಒಂದು. ಏನದು? ಬೀಗದ ಕೈ. ಯಾವ ಬೀಗದ ಕೈ? ಸೈಕಲ್ ಬೀಗದ ಕೈ. ಒಂದ್ ಸೈಕಲ್ ಬೀಗದ ಕೈ ಕಳ್ಕೊಳ್ಳೋಕ್ ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ? ನಾವು ಎಂತೆಂತ ದೊಡ್ಡ ದೊಡ್ಡ ಬೀಗದ ಕೈ ಕಳ್ಕೊಂಡು ಇವಾಗ ಹುಡುಕ್ತಾ ಇದ್ದೀವಿ. ನೀವು ಏನೇನೋ ಕಳ್ಕೊಂಡಿದ್ದೀರಾ? ಒಂದು ಕೆಲಸ ಮಾಡಿ, ನೀವು ಕಂಪ್ಲೇಂಟ್ ಕೊಡಿ, ನಾನು ಕಂಡುಹಿಡಿತೀನಿ. ಯಾವ ತರ ಬೀಗದ ಕೈ, ಎಷ್ಟು ದಪ್ಪವಾದ ಬೀಗದ ಕೈ, ಯಾವ ಕಲರ್ ಬೀಗದ ಕೈ, ಯಾವ ನಂಬರ್ ಬೀಗದ ಕೈ. ಏನ್ ನನಗೆ ಗಂಟು ಬಿದ್ದು. ಬಾರೆ ಅಲ್ಲಿ, ಬಹಳ ಇಂಪಾರ್ಟೆಂಟ್ ಲೆಟ್ರು. ಭದ್ರವ ಮಾಡ್ತೇನೆ ಸರ್. ಬಾಯಲ್ಲಿ ಬುದ್ಧಿಗೆ ಇದೇನೆ ನಿನಗೆ ಇರಬಹುದು ಸರ್. ಏಯ್ ಬಾಯಲ್ಲಿ ಪೂರ್ತಿ ಹೇಳೋದನ್ನು ಕೇಳ್ಕೊಂಡು ಹೊರಡು. ಅದನ್ನ ತಗೊಂಡೋಗಿ ಎಸ್ ಆಫೀಸಿಗೆ ಕೊಟ್ಬಾ. ಯಾಕೆ ಇನ್ನೂ ಇಲ್ಲ ನಿಂತಿದ್ಯಾ? ಪೂರ್ತಿ ಹೇಳಿಲ್ವಲ್ಲ ಸರ್. ಪೂರ್ತಿ ಹೇಳಿದಾದ್ರೆ ಹೊರಡ ಎಲ್ಲಿಂದ. ಬರ್ತೀನಿ ಸರ್. ಕಲ್ಲೆ ಸರ್. ಕಲ್ಲೆ ಸರ್, ನನ್ನ ಪಂಪು. ಏನೇ ಅದು? ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲೆ? ದೊಡ್ಡವ್ರ ಮೇಲೆ. ಯಾರು ಕದ್ದೋರು? ಅದನ್ನ ಕಂಡುಹಿಡಿಯೋದಕ್ಕಲ್ವ ನೀವು ಕೂತಿರೋದು? ಏ ಹಣ್ಣ ಒದ್ದು ಓದ್ತಾಳೆ ಅವನ್ನ. ಏನ್ ಹುಡ್ತಾ ಇದ್ದೀರಾ? ಯಾರು ಏನು ಹೇಳಿ? ಕಂಪ್ಲೇಂಟ್ ಕೊಡಕ್ ಬಂದು ಗಿರಾಕಿ ಅಲ್ಲಯ್ಯ. ನಾನೇ ಸರ್. ನೀನೇನಾ? ಕರ್ಮ. ಏನಯ್ಯ ನೀನ್ ಕಂಪ್ಲೇಂಟು? ನನ್ನ ಸೈಕಲ್ ಪಂಪ್ ಕಳ್ಕೊಬಿಟ್ಟ? ನಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಪಂಪ್ ಕಳ್ಬೇಕಂತೆ. ಪಂಪ್ ಪಂಪ್ ಸಾಹೇಬ್ರು ಬೈತಾರೆ. ಮೊದಲು ನಡಿ ಬಿಟ್ಟು ಹೋಗ್ಯಾ? ಪಂಕ್ಚರ್ ಆಗೋಗಿದೆ ಸರ್. ಹೋಗ್ತಾ ಅಲ್ಲೆಲ್ಲ ಹೊರ್ಕೊಂಡು ಹೋಗು. ಅಲ್ಲೇ ಸರ್. ಕರ್ಮ. ಪಂಚಾಯತ್ ಪಂಚಾಯತ್ ಕೈ